ನೀವೇನಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ 18 ಮಂತ್ಸ್ ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ಸಿಗುತ್ತೆ. ಹೌದು, ನೀವೇನಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಜಿಯೋ ಕಡೆಯಿಂದ 18 ಮಂತ್ಸ್ ನಿಮ್ಗೆ ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ಸಿಗುವಂತದ್ದು. ಅದೇ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಇದರ ವ್ಯಾಲ್ಯೂ 35,000ಕ್ಕಿಂತಲೂ ಜಾಸ್ತಿ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ರೆ ನೀವು ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ ಅನ್ನ ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡ್ಕೊಳ್ಳೋದಂತ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್, ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ತಿರ್ಬೋದು, ನಾನೀಗ ಗೂಗಲ್ ಜೆಮಿನೈ ಆಪ್ ಅನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಈಗ ಇದರಲ್ಲಿ ನಾನು ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತ ಅಂದ್ರೆ ಇದು ಫ್ರೀ ಯೂಸ್ಗೆ ನೀವು ಯಾವ ತರ ಯೂಸ್ ಮಾಡ್ಕೊಳ್ಬಹುದು, ಹಾಗೆ ಏನೇನ್ ಬೆನಿಫಿಟ್ಸ್ ಇದೆ ಅದೇ ನೀವು ಮೈಜಿಯೋ ಆಪ್ ಇಂದ ಈ ಒಂದು ಆಫರ್ ಅನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ತರ ಇದರಲ್ಲಿ ಉಪಯೋಗ ಇದೆ ಅಂತ ನಾನು ನಿಮ್ಗೆ ಎರಡು ಡಿಫರೆನ್ಸ್ ಮಾಡ್ಬಿಟ್ಟು ತೋರಿಸ್ತೇನೆ. ಹಾಗೆ ಕೊನೆಗೆ ಯಾವ ರೀತಿಯಾಗಿ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೇನೆ. ಈಗ ಮೊದಲಿಗೆ ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ ಅಂತ ಹೋದ್ರೆ ಗ್ಯಾಲರಿಯಿಂದ ಫೋಟೋ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಒಂದು ನನ್ನ ಫೋಟೋವನ್ನೇ ಹಾಕ್ತಾ ಇದ್ದೇನೆ, ನೋಡಬಹುದು. ಹಾಕ್ಬಿಟ್ಟು ಈಗ ಇಲ್ಲಿ ಪ್ರಾಂಪ್ಟ್ ಬರೀತೇನೆ. ನೀವಿಲ್ಲಿ ನೋಡಬಹುದು, ಕ್ರಿಯೇಟ್ ಅ ವಿಡಿಯೋ ಪರ್ಸನ್ ಟಾಕ್ ಫಾರ್ 5 seconds ಅಂತ ನೋಡಬಹುದು. ಪ್ರಾಂಪ್ಟ್ ಬರೆದ್ಬಿಟ್ಟು ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ಅದು ಲೋಡಿಂಗ್ ಆಗುತ್ತೆ. ನೋಡಬಹುದು ನೀವಿಲ್ಲಿ ವಿಡಿಯೋ ಕ್ರಿಯೇಟ್ ಮಾಡ್ಲಿಕ್ಕೆ ಹೋದ್ರೆ ಯು ನೀಡ್ ಟು ಅಪ್ಗ್ರೇಡ್ ಯುವರ್ ಸಬ್ಸ್ಕ್ರಿಪ್ಷನ್ ಫಸ್ಟ್ ಅಂತ ಇದೆ. ಅಂತಂದ್ರೆ ನೀವು ಇದರಲ್ಲಿ ಗೂಗಲ್ ಜೆಮಿನೈಯಲ್ಲಿ ನೀವು ಖಾಲಿ ನೀವು ಹಾಕ್ಬಿಟ್ಟು ವಿಡಿಯೋ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ, ಇದರಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೇಬೇಕಾಗುತ್ತದೆ. ಈಗ ನಾನು ನಿಮ್ಗೆ ಮೈಜಿಯೋ ಆಪ್ಗೆ ಹೋಗ್ಬಿಟ್ಟು ಈ ಒಂದು ಜಿಯೋ ನಂಬರ್ ಇಂದ ಲಾಗಿನ್ ಮಾಡಿ ಫ್ರೀ ಸಬ್ಸ್ಕ್ರಿಪ್ಷನ್ ಆಕ್ಟಿವೇಟ್ ಮಾಡಿಬಿಟ್ಟು ನಿಮ್ಗೆ ವಾಪಸ್ ಇದರಲ್ಲಿ ಬಂದು ವಿಡಿಯೋ ಕ್ರಿಯೇಟ್ ಮಾಡ್ತೇನೆ. ಆವಾಗ ಯಾವ ತರ ಬರುತ್ತಂತ ನೋಡುವ. ಈಗ ಬ್ಯಾಕ್ ಬಂದ್ಬಿಟ್ಟು ಮೈಜಿಯೋ ಆಪ್ ಓಪನ್ ಮಾಡ್ಕೊಳ್ತೇನೆ. ನೋಡಬಹುದು, ನೀವಿಲ್ಲಿ ನೋಡ್ತಿರ್ಬೋದು, ಮೈಜಿಯೋ ಆಪ್ ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಆಪ್ಷನ್ ನೋಡಬಹುದು, ಗೆಟ್ ಫ್ರೀ 5000 GB ಕ್ಲೌಡ್ ಸ್ಟೋರೇಜ್ ಅಂತ ಇದೆ ಗೂಗಲ್ ಜೆಮಿನೈ ಅಂತ. ಕ್ಲೈಮ್ ನೌ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಲೋಡ್ ಆಗುತ್ತೆ, ವೇಟ್ ಮಾಡಿ. ನೀವಿಲ್ಲಿ ನೋಡ್ತಿರ್ಬೋದು, ಆಕ್ಟಿವೇಟ್ ಯುವರ್ ಗೂಗಲ್ AI Pro ಪ್ಲಾನ್ ಫಾರ್ ಜಿಯೋ ಅಂತ ಬರ್ತಾ ಇದೆ. ಇದರ ನೀವು ದುಡ್ಡು ಕೊಟ್ಟು ನೀವು ಇದನ್ನ ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕು ಅಂತಿದ್ರೆ 18 ತಿಂಗಳು ಅಂತಂದ್ರೆ 1.5 ವರ್ಷ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಜಿಯೋ ಯೂಸರ್ಸ್ಗೆ. ಅದೇ ನೀವು ಬೇರೆ ಏರ್ಟೆಲ್ ಆಗಿರ್ಬೋದು, ಬೇರೆ ಸಿಮ್ ಯೂಸರ್ಸ್ ಏನಾದ್ರೂ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಸಬ್ಸ್ಕ್ರಿಪ್ಷನ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಇದರ ವ್ಯಾಲ್ಯೂ 35,100 ರೂಪಾಯಿ ಆಗುತ್ತೆ. ಅದೇ ನಿಮ್ಗೆ ಜಿಯೋ ಕಡೆಯಿಂದ ಫ್ರೀ ಆಗಿ ಕೊಡ್ತಾ ಇದ್ರೆ. ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಬಹುದು, 5 TB ಸ್ಟೋರೇಜ್ ನಿಮ್ಗೆ ಅಕ್ರಾಸ್ ಜಿಮೇಲ್ ಫೋಟೋಸ್ ಡ್ರೈವ್ ಅಂತ ಇದೆ. ನಿಮಗೆ 5 TB ಸ್ಟೋರೇಜ್ ಕೊಡ್ತಾರೆ ನಿಮ್ಗೆ ಜಿಮೇಲ್ ಅಲ್ಲಿ, ಹಾಗೆ ಗೂಗಲ್ ಡ್ರೈವ್ ಅಲ್ಲಿ. ಹಾಗೆ ನೋಡಬಹುದು ಜನರೇಟ್ ಸ್ಟನ್ನಿಂಗ್ ವಿಡಿಯೋಸ್, 30 ಸೆಕೆಂಡ್ ಕಸ್ಟಮ್ ಸೌಂಡ್ ಟ್ರ್ಯಾಕ್ಸ್ ಅಂತ ಇದೆ. ನೀವು 30 ಸೆಕೆಂಡ್ಸ್ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡಬಹುದು. ಹಾಗೆ ನೋಡಬಹುದು ಯುವರ್ ಗೂಗಲ್ AI Pro ಪ್ಲಾನ್ ವಿಲ್ ಬಿ ಎಂಡ್. ಇವತ್ತು ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ 2028 ಫೆಬ್ರವರಿ 27ಕ್ಕೆ ಈ ಒಂದು ಸಬ್ಸ್ಕ್ರಿಪ್ಷನ್ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಪೇಮೆಂಟ್ ರಿಕ್ವೈರ್ಡ್, ನೋ ಪೇಮೆಂಟ್ ರಿಕ್ವೈರ್ಡ್ ಅಂತ ಇದೆ, ಫ್ರೀ ಆಗಿರುತ್ತೆ. ಹಾಗೆ ನೋ ಹಿಡನ್ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಅಂತ ಇದೆ, ಎಲ್ಲ ಫ್ರೀ ಆಗಿರುತ್ತೆ. ಕೆಳಗಡೆ ನೋಡಬಹುದು ಆಕ್ಟಿವೇಟ್ ಪ್ಲಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೀವಿಲ್ಲಿ ನೋಡಬಹುದು ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಯು ಆರ್ ಅ ಗೂಗಲ್ AI Pro ಮೆಂಬರ್ ಅಂತ ಬರ್ತಿದೆ. ಅಂತಂದ್ರೆ ನೀವು ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ 18 ಮಂತ್ಸ್ಗೆ ನಿಮ್ಗೆ ಫ್ರೀ ಆಗಿ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಈಗ ನಾನು ರಿಟರ್ನ್ ಗೂಗಲ್ ಜೆಮಿನೈ ಆಪ್ಗೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೇನೆ. ನೋಡಬಹುದು, ನೀವು ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಗೂಗಲ್ ಜೆಮಿನೈ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ನಿಮ್ಮ ಮೇಲಿಂದ ಲಾಗಿನ್ ಆಗಬೇಕಾಗುತ್ತೆ. ನೋಡಬಹುದು, ಇಲ್ಲಿ ನೋಡಬಹುದು ನಿಮ್ಗೆ ಬರ್ತದೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಈ ತರ ಬರುತ್ತೆ. ಅಲ್ಲಿ ಕನೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ನೋಡಬಹುದು ನಿಮ್ಮ ಮೇಲ್ ಮುಖಾಂತರ ನೀವು ಲಾಗಿನ್ ಆಗತ್ತೆ. ಆದ ತಕ್ಷಣ ನಿಮ್ಗೆ ಇದೆಲ್ಲ ಬರುತ್ತೆ. ಈಗ ನೋಡಬಹುದು ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಹೇಳ್ಬೋದು. ಈಗ ನಾನು ಆವಾಗ ಟ್ರೈ ಮಾಡಿದ ವಿಡಿಯೋನ ಇನ್ನೊಮ್ಮೆ ಟ್ರೈ ಮಾಡ್ತೇನೆ. ನೋಡಬಹುದು, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಎಷ್ಟರಲ್ಲಿ ನೋಡಬಹುದು ಇಲ್ಲಿ ಇರುತ್ತೆ. ಇದನ್ನು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಮತ್ತೊಮ್ಮೆ ಬ್ಯಾಕ್ ಬಂದು ಇಲ್ಲಿ ನ್ಯೂ ಚಾಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವಿಲ್ಲಿ ನೋಡಬಹುದು ಸ್ವಲ್ಪ ಹೊತ್ತು ವೇಟ್ ಮಾಡಿದ ಬಳಿಕ ವಿಡಿಯೋ ರೆಡಿ ಆಗಿದೆ ಅಂತ ಹೇಳ್ಬೋದು. ನೋಡಬಹುದು ಇಲ್ಲಿ
ಇದು ಆಡಿಯೋ ಕೂಡ ಬಂದಿರುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಗೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಪ್ಲೇ ಆಗುತ್ತೆ, ನೋಡಬಹುದು. Welcome back to the channel. We are exploring new tech today. Make sure to subscribe for more updates. ಸೊ ಈ ರೀತಿಯಾಗಿ ನೀವು ಕೆಲವೇ ಕ್ಷಣದಲ್ಲಿ ಜೆಮಿನೈ ಮುಖಾಂತರ ನೀವು ವಿಡಿಯೋನ ಕ್ರಿಯೇಟ್ ಮಾಡಬಹುದು. ಸೊ ನೋಡಬಹುದು ಯಾವ ರೀತಿಯಾಗಿ ವಿತಿನ್ ಅ ಸೆಕೆಂಡ್ ಅಲ್ಲಿ ವಿಡಿಯೋ ಕ್ರಿಯೇಟ್ ಆಯ್ತು ಅಂತ. ಅದೇ ನೀವು ಸ್ಟಾರ್ಟಿಂಗ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಮಾಡ್ಲಿಕ್ಕೆ ಹೋದ್ರೆ ಆಗಲಾಗಿತ್ತು. ಬಟ್ ಜಿಯೋ ಮುಖಾಂತರ ನೀವು ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ತಕೊಂಡು ಈ ತರ ಸಾಕಷ್ಟು AI ವಿಡಿಯೋಸ್ ನ ಮಾಡಬಹುದು. ಹಾಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಗೂಗಲ್ ಜೆಮಿನೈ ಆಪ್ ಅನ್ನು ಯೂಸ್ ಮಾಡಬಹುದು, ಹಾಗೆ ಇದರಲ್ಲಿ ಯಾವ ತರವಾಗಿ ಬೇರೆ ಬೇರೆ ವಿಡಿಯೋಸ್ ನ ಕ್ರಿಯೇಟ್ ಮಾಡಬಹುದು ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೇನೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.